ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ನನ್ನ ನೆಚ್ಚಿನ ಅಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಉತ್ಪೂರ್ವಕ ಅಭಿನಂದನೆಗಳು. ಮತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಫ್ರೆಂಡ್ಸ್, ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬೇಕು. ಯಾಕಂತಂದರೆ ನಮ್ಮ ಈ ತಿಪ್ಪಗೊಂಡಳ್ಳಿ ರಿವೈವರ್ ಏನಿದೆ ಅದರ ಬಫರ್ ಝೋನ್ ಬಗ್ಗೆ ಒಂದು ಹೊಸ ನೋಟಿಫಿಕೇಷನ್ ಅನ್ನೋದೊಂದು ಬಂದಿದೆ. ಯಾಕಂತಂದರೆ ಈ ನಮ್ಮ ಕರ್ನಾಟಕ ಸರ್ಕಾರ ನಿಜವಾಗೂ ಯಾವ ಥರ ಇದೆ, ಏನು ಮಾಡ್ತಾ ಇದೆ ಅಂತಂದರೆ ಅದು ನಿಜವಾಗೂ ಹೇಳೋದಕ್ಕೂ ನಾಚಿಕೆಗೇಡು ಅಂತಲೇ ಹೇಳಬೇಕು. ನಾಚಿಕೆಗೇಡು ಅಂತಲೇ ಹೇಳಬೇಕು. ಯಾಕಂತಂದರೆ ಈ ಥರ ಸರ್ಕಾರ ಇಲ್ಲಿವರೆಗೂ ಯಾವತ್ತೂ ಕೂಡ ಬಂದಿಲ್ಲ. ಇವರು ಬರೀ ಕಣ್ಣು ಒರೆಸೋದಕ್ಕೂ ಮಾತ್ರನೇ ನಾವು ಜನಗಳ ಪರವಾಗಿ, ಬಡವರ ಪರವಾಗಿ, ಮಿಡ್ಲ್ ಕ್ಲಾಸ್ ಪರವಾಗಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇವರು ಮಾಡ್ತಾ ಇರೋದೆಲ್ಲನೂ ಒಂದೊಂದಕ್ಕೂ ಕೂಡ ಮಿಡ್ಲ್ ಕ್ಲಾಸ್ ಪೀಪಲ್ಸನ್ನು ತುಳಿಬೇಕು ಅಂತಲೇ ಇವರು ಈ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ 2003ನಲ್ಲಿ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಯಾವುದು ಅಂತಂದರೆ ನಮ್ಮ ತಿಪ್ಪಗೊಂಡಳ್ಳಿ ಜಲಾಶಯ ಮತ್ತು ಏನು ಈ ನಮ್ಮ ತಿಪ್ಪಗೊಂಡಳ್ಳಿ ಜಲಾಶಯದ ಬಫರ್ ಝೋನ್ ಏನು ಬರುತ್ತೆ, ಅರ್ಕಾವತಿ ಮತ್ತು ಕುಮುದ್ವತಿ ಎರಡೂ ನದಿಗಳ ಬಫರ್ ಝೋನ್ ಏನಿದೆ, ಆ ಬಫರ್ ಝೋನನ್ನು ಸುಮಾರು ಸಾರಿ ಇವರು ಕಡಿಮೆ ಮಾಡ್ತಾರೆ. ಅಂದರೆ 1 ಕಿಲೋಮೀಟರ್ ಇರೋದನ್ನ 500 ಮೀಟರ್ಸ್ಗೆ ಇಳಿಸ್ತಾರೆ. ತಿರ್ಗಾ ಆಮೇಲೆ ಅದನ್ನು ಯಥಾಸ್ಥಿತಿ ಅಂತಂದೇಳಿ ಮಾಡ್ತಾರೆ. ಇವಾಗ ಒಂದು ಫೈನಲ್ ನೋಟಿಫಿಕೇಷನ್ 24/10/2025 ಒಂದು ನೋಟಿಫಿಕೇಷನ್ ಬಂದಿದೆ. ಇದು ಏನಂತಂದರೆ ನೋಡಿ, ಈ ನೋಟಿಫಿಕೇಷನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲೂ ಹಾಕ್ತೀನಿ ಮತ್ತು ನನ್ನ ವಾಟ್ಸಪ್ ಗ್ರೂಪಲ್ಲೂ ಕೂಡ ಹಾಕಿರ್ತೀನಿ. ಯಾರಿಗೆಲ್ಲ ಬೇಕು ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಏನು ನಮ್ಮ ತಿಪ್ಪಗೊಂಡಳ್ಳಿ ಜಲಾಶಯದ TGR 3 ವ್ಯಾಪ್ತಿಯಲ್ಲಿನ ಪ್ರದೇಶದಲ್ಲಿ ಅನಧಿಕೃತವಾಗಿ ಬೆಳವಣಿಗೆಗಳನ್ನು ತಡೆಗಟ್ಟುವ ಬಗ್ಗೆ ಅಂತ ಹೇಳಿಬಿಟ್ಟು ಒಂದು ನೋಟಿಫಿಕೇಷನನ್ನು ನಮ್ಮ ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ ಒಂದು ಇಶ್ಯೂ ಮಾಡಿದೆ. ಏನಂದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಂದು ಹಾಕಿದ್ದಾನೆ ನೋಡಿ. ಇದು ಬಂದ್ಬಿಟ್ಟು FEE 215 ENV 2000 ಏನು 18/11/2013 ಒಂದು ನೋಟಿಫಿಕೇಶನ್ ಆಗುತ್ತೆ. ಆ ನೋಟಿಫಿಕೇಶನ್ ಕೂಡ ಇವಾಗ ನನ್ನ ಮುಂದೆನೇ ಇದೆ. ಅದರಲ್ಲಿ ಏನು ಇವರು ಮಾಡಿದ್ದಾರೆ ಅನ್ನೋದು ಕೂಡ ನಾನು ಓದ್ತೇನೆ ನೋಡಿ. ಈ ಏನು ಈ FEE 215 ENV 2000 ಅನ್ನೋ ಒಂದು ನೋಟಿಫಿಕೇಶನ್ ಆಗಿದೆ. ಅದು ಬಂದ್ಬಿಟ್ಟು 18ನೇ ತಾರೀಕು 11ನೇ ತಿಂಗಳು 2003ನೇ ಇಸ್ವಿನಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ. ಏನಂತಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಪರಿಸರ ನಿಯಂತ್ರಣ ಕಾಯ್ದೆ 1986 ಕಾಲಂ ನಂಬರ್ 5 ಅಡಿಯಲ್ಲಿ ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳನ್ನು ರಕ್ಷಿಸಿ ತಿಪ್ಪಗೊಂಡಳ್ಳಿ ಜಲಾಶಯದ ಒಳಹರಿವು ಹೆಚ್ಚಿಸುವ ದೃಷ್ಟಿಯಿಂದ ತಿಪ್ಪಗೊಂಡಳ್ಳಿ ಜಲಾನಯನ ಪ್ರದೇಶವನ್ನು ಈ ಕೆಳಕಂಡಂತೆ 4 ವಲಯಗಳಾಗಿ ವಿಂಗಡಿಸಿ ಪ್ರತಿ ವಲಯದ ಯಾವ ಚಟುವಟಿಕೆಗಳನ್ನು ಅನುಮತಿಸಬಹುದು ಮತ್ತು ಯಾವ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ ಅನ್ನೋದನ್ನ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಯಾವಾಗ ಇದು ಬಂದ್ಬಿಟ್ಟು 2003ನಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ ಮತ್ತು 2014ನಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಆಗುತ್ತೆ. ಅದು ಕೂಡ 2014ನಲ್ಲಿ ಆಗಿರೋದು ಕೂಡ ನಾನು ಹೇಳ್ತೀನಿ. APG 1 ENG 2011 24/7/2014 ಒಂದು ನೋಟಿಫಿಕೇಶನ್ ಆಗುತ್ತೆ. ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಇವ್ರು ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಥರ ಅಂತ ಅಂದರೆ, ಯಾಕಂತಂದರೆ ಇದು ಅಪ್ ಟು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿರುತ್ತೆ. ಇದು ಸುಮಾರು ಜನ ರಿಟ್ ಕೂಡ ಇದರಲ್ಲಿ ಹೈಕೋರ್ಟಲ್ಲಿ ರಿಟ್ ಕೂಡ ಹಾಕಿದ್ದಾರೆ. ಆ ರಿಟ್ ನಂಬರ್ ಕೂಡ ಈ ನೋಟಿಫಿಕೇಶನಲ್ಲಿದೆ. ಏನೇ ಇದ್ರೂ ಕೂಡ ಅದು ಒಂದು ಜಲಾನಯನ ಪ್ರದೇಶ ಅಂತ ಹೇಳಿಬಿಟ್ಟು ಇದು ಮಾಡ್ಕೊಂಡಿದ್ದಾರೆ. ಇವರು ಏನು ಹೈಕೋರ್ಟಲ್ಲಿ ರಿಟ್ಟನ್ನು ಕೂಡ ಹಾಕಿರ್ತಾರೆ. ಅದು ರಿಟ್ ನಂಬರ್ ಕೂಡ ನಾನು ಹೇಳ್ತೇನೆ. 38218 2013ನಲ್ಲಿ ಹಾಕಿ ತಡೆಯಾಜ್ಞೆ ಕೂಡ ಬಂದಿರುತ್ತೆ. ಅದು ಬಂದ್ಬಿಟ್ಟು 12/8/2014 ಮಾನ್ಯ ಕಾನೂನು ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಪುನರ್ ಪರಿಶೀಲಿಸಲು ಮತ್ತು ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಮಗ್ರ ಅಧ್ಯಯನ ಕೈಗೊಳ್ಳಲು
ಫ್ರೀ ಸಂಸ್ಥೆಗೆ ಕೂಡ ಇದನ್ನ ತೀರ್ಮಾನ ಮಾಡೋದಕ್ಕೆ ವಹಿಸಿರ್ತಾರೆ. ಯಾವುದು ಫ್ರೀ ಅನ್ನೋ ಒಂದು ಕಂಪನಿ ಕೂಡ ಅದರಂತೆ ಫ್ರೀ ಸಂಸ್ಥೆ ತಿಪ್ಪಕನಹಳ್ಳಿ ಜಲಾನಯನ ಪ್ರದೇಶದ ಅಧ್ಯಯನ ಕೈಗೊಂಡು 2015 ಅಂತಿಮ ವರದಿಯನ್ನು ಕೂಡ ಸಲ್ಲಿಸಿರ್ತಾರೆ. ಈ ವರದಿ ಪ್ರಕಾರ ಏನು ರಿಟ್ ಇದೆ ಆ ರಿಟ್ ಅರ್ಜಿಯನ್ನು ಕೂಡ ಇವರು ತೆಗೆಸ್ತಾರೆ. ಎಲ್ಲ ಕೂಡ ಕಾನೂನಿನ ಪ್ರಕಾರನೇ ಇವರು ನಡೆಸ್ಕೊಂಡು ಹೋಗ್ತಾರೆ. ಏನು ಈ ನಮ್ಮ ತಿಪ್ಪಕನಹಳ್ಳಿ ಜಲಾನಯನ ಇದೆ, ಕುಡಿಯುವ ನೀರಿನ ಜಲಾನಯನ ಮತ್ತೆ ಅದಕ್ಕೆ ನೀರೊದಗಿಸುವ ನದಿ ಮೂಲಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿ ಒದಗಿಸಬೇಕಾದಂತಹ ಬಫರ್ ಝೋನ್ ಬಗ್ಗೆ ಯಾವುದೇ ನಿಖರ ವೈಜ್ಞಾನಿಕ ಮಾರ್ಗಸೂಚಿಗಳು ಕಂಡು ಬಂದಿರುವುದಿಲ್ಲ ಅಂತಂದೇಳಿ ಕ್ಲಿಯರ್ ಕಟ್ ಕೋರ್ಟಲ್ಲಿ ಹೇಳುತ್ತೆ. ಅಲ್ಲದೆ ದೇಶದ ಪ್ರಮುಖ ನದಿಯಾದ ಗಂಗಾ ನದಿಗೆ ಸಂಬಂಧಿಸಿದಂತೆ 100 ಮೀಟರ್ ಬಫರ್ ಝೋನ್ ನಿಗದಿಯಾಗಿದೆ ಅಂತ ಕೂಡ ಎಕ್ಸಾಂಪಲ್ಸ್ ಹೇಳ್ತಾರೆ. ಯಾಕಂತಂದ್ರೆ ಇಡೀ ದೇಶದಲ್ಲಿ ಎಲ್ಲಾ ನದಿಗಳಿಗೂ ಕೂಡ 100 ಮೀಟರ್ ಬಫರ್ ಝೋನ್ ಇರೋದು. ಈ ಅರ್ಕಾವತಿಗೆ ಮಾತ್ರನೇ 2 ಕಿಲೋಮೀಟರ್ ಯಾಕೆ 1 ಕಿಲೋಮೀಟರ್ ಯಾಕೆ ಅಂತಂದೇಳಿ ಕೂಡ ಕ್ವಶನ್ ಆಗುತ್ತೆ. ಅಲ್ಲಿ ಇತರ ಯಾವುದೇ ರಾಜ್ಯಗಳ ನದಿ ಪಾತ್ರಗಳಲ್ಲಿಯೂ ಕೂಡ ಈ ನಿರ್ಬಂಧ ಇರಲ್ಲ. ಯಾಕಂತಂದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಬರೀ ಅರ್ಕಾವತಿ ಕುಮದ್ವತಿಗೆ ಮಾತ್ರನೇ ಸಂಬಂಧಪಟ್ಟಿರೋದು ಅನ್ನೋದು ಕೂಡ ಇಲ್ಲಿ ಡಿಸ್ಕಷನ್ ಆಗುತ್ತೆ. ಏನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ 4/5/2016 ನೀಡಿರುವ ಆದೇಶದ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ಬಫರ್ ಝೋನ್ ಅನ್ನ ಈ ಕೆಳಕಂಡಂತೆ ನಿಗದಿಪಡಿಸಲು ಆದೇಶ ಮಾಡಿರುತ್ತೆ. ಏನಂದ್ರೆ ಈ ಕೇಸ್ ಬಗ್ಗೆ ಯಾವುದೇ ಹಿತ್ ತಗೊಂಡ್ರು ಕೂಡ ಯಾವುದೇ ಲೇಕ್ಸ್ ನದಿಗಳಿದ್ರೂ ಕೂಡ ಅದಕ್ಕೆ 75 ಮೀಟರ್ ಬಾರ್ಡರ್ ಇಂದ 75 ಮೀಟ್ರು, ಮತ್ತೆ ರಾಜಕಾಲುವೆಗಳಿಗೆ 50 ಮೀಟ್ರು, ಮತ್ತೆ ಸೆಕೆಂಡರಿ ರಾಜಕಾಲುವೆಗಳಿಗೆ 35 ಮೀಟ್ರು, ಮತ್ತೆ ಥರ್ಡ್ ಟೆರರಿ ರಾಜಕಾಲುವೆಗಳಿಗೆ 25 ಮೀಟ್ರು ಅಂತಂದು ಹೇಳ್ಬಿಟ್ಟು ಎಲ್ಲನೂ 2016 ಆಗುತ್ತೆ. ಮಾನ್ಯ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ದಿನಾಂಕ 4/5/2016 ಆದೇಶ ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮನವಿಯನ್ನ ಸಲ್ಲಿಸ್ತಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 2019 ತೀರ್ಪನ್ನ ಕೊಡ್ತಾರೆ. ಏನು ಈ ಹಸಿರು ನ್ಯಾಯಮಂಡಳಿ ದಿನಾಂಕ 16 ಆದೇಶವನ್ನ ರದ್ದುಪಡಿಸಿರುತ್ತೆ. ಅರ್ಕಾವತಿ ಮತ್ತೆ ಕುಮದ್ವತಿ ಕಾಲುವೆ ಪಾತ್ರದ ಗ್ರಾಮಗಳು ಏನು ವಲಯ 3ರಲ್ಲಿನ 126 ಗ್ರಾಮಗಳ ಜನರಿಗೆ 18/11/2003 ಅಧಿಸೂಚನೆಯಾಗಿರುವ ತೊಂದರೆಗಳ ಕುರಿತಂತೆ ಅಂದಿನ ಮಾನ್ಯ ಕಾನೂನು ಮತ್ತೆ ಸಂಸದೀಯ ವ್ಯವಹಾರಗಳು ಸಣ್ಣ ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ 2017 ನಡೆದ ಸಭೆಯಲ್ಲಿ ಬಫರ್ ಝೋನ್ ಅನ್ನ ಈ ಕೆಳಕಂಡಂತೆ ನಿಗದಿಪಡಿಸಲು ಸೂಚಿಸಲಾಗಿರುತ್ತದೆ. ಏನು ಬ್ಯಾಂಗ್ಳೂರ್ ಮೆಟ್ರೋಪಾಲಿಯನ್ 30 ಮೀಟ್ರು, ರೀಜಿಯನ್ ಡೆವಲಪ್ಮೆಂಟ್ ಅಥಾರಿಟಿ 15 ಮೀಟ್ರು, 10 ಮೀಟ್ರು, ಈ ಥರ ಬಫರ್ ಝೋನ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ತೀರ್ಮಾನವನ್ನು ಕೈಗೊಳ್ತಾರೆ. ಈ ಬಗ್ಗೆ ಸುಮಾರು ಹಂತಗಳಲ್ಲಿ ಸಭೆಗಳನ್ನು ಏರ್ಪಡಿಸಿ ಚರ್ಚೆ ಕೂಡ ನಡೆಸ್ತಾರೆ. ಎಲ್ಲ ಚರ್ಚೆಯನ್ನ ಮಾಡಿ ಲಾಸ್ಟ್ ಏನು 2003 ಅಧಿಸೂಚನೆ ತಿಪ್ಪಕನಹಳ್ಳಿ ಜಲಾಶಯನ ಮತ್ತೆ ಅದರ ವ್ಯಾಪ್ತಿಯಲ್ಲಿ 4 ಝೋನ್ ಏನು ನಿಗದಿಪಡಿಸಲಾಗಿತ್ತು. ಅರ್ಕಾವತಿ ಮತ್ತು ಕುಮದ್ವತಿ ನದಿಗಳ ಪಕ್ಕದಲ್ಲಿ 2 ಕಿಲೋಮೀಟರ್ನಷ್ಟು ಅಂತರದವರೆಗೆ ಅಭಿವೃದ್ಧಿಗಳಿಗೆ ನಿರ್ಬಂಧ ವಿಧಿಸಲಾಗಿರುವುದರಿಂದ ಸದರಿ ಪ್ರದೇಶದ ವ್ಯಾಪ್ತಿಯ ಅಭಿವೃದ್ಧಿಗಳು ಕುಂಠಿತವಾಗಿದ್ದು ರಾಜ್ಯದ ಯಾವುದೇ ನದಿಗಳ ವ್ಯಾಪ್ತಿಯಲ್ಲಿ ಸಹ ಇಷ್ಟು ಅಂತರದವರೆಗೆ ಬಫರ್ ಝೋನ್ ನಿಗದಿಪಡಿಸಿರುವುದಿಲ್ಲ ಅಂತಂದು ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಅಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಈ ತೀರ್ಮಾನನೆಲ್ಲನೂ ತೆಗೆದುಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳುತ್ತೆ ಅದ್ರ ಪ್ರಕಾರ 2019 ಏನು ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಅದು ಏನಂತಂದ್ರೆ 3/5/2019 ನೀಡಿದ ತೀರ್ಪನ್ನ 21/11/2017 ಅಂದಿನ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನವನ್ನು ಗಮನದಲ್ಲಿಟ್ಟುಕೊಂಡು ತಿಪ್ಪಗೊಂಡನಹಳ್ಳಿ ಜಲಾಶಯ ಮತ್ತು ಜಲಾನಯನ ಪ್ರದೇಶದಲ್ಲಿ ಅರ್ಕಾವತಿ ಮತ್ತು ಕುಮದ್ವತಿ ನದಿಗಳ ಅಕ್ಕಪಕ್ಕದಲ್ಲಿ ಬಫರ್ ಝೋನ್ ಅನ್ನು ನಗರಾಭಿವೃದ್ಧಿ ಇಲಾಖೆ ಸೂಕ್ಷ್ಮವಾಗಿ ನಿಗದಿಪಡಿಸಲು ಸಚಿವ ಸಂಪುಟ ನಿರ್ಣಯಿಸುತ್ತೆ. ಅದರಲ್ಲಿ ಏನು ಮಾಡ್ತಾರೆ ಇವರು 4 ಭಾಗಗಳಾಗಿ ಸಚಿವ ಸಂಪುಟ ವಿಂಗಡಣೆ ಮಾಡುತ್ತೆ. ಯಾವ್ಯಾವ ಥರ ಅಂತ ಅಂದರೆ ಏನು ಅವತ್ತಿನ
DCM ಉಪಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ 20/7/2019 ಇದೊಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅರಣ್ಯ ಪರಿಸರ ಮತ್ತೆ ಜೀವಿಶಾಸ್ತ್ರ ಇಲಾಖೆ ಹೊರಡಿಸಿರುವಂತಹ ಅಧಿಸೂಚನೆ ಸಂಖ್ಯೆ APG 215 ENV 2000 ಇದು ಝೋನ್ 1 ಝೋನ್ 2 ವ್ಯಾಪ್ತಿಯ ಪ್ರದೇಶ ಮತ್ತೆ ನಿರ್ಬಂಧಿತ ಚಟುವಟಿಕೆ ಯಥಾಸ್ಥಿತಿ ಮುಂದುವರಿಸಲು, ಮತ್ತೆ ಝೋನ್ 3 ವಲಯದಲ್ಲಿ ವ್ಯಾಪ್ತಿಯ ಪ್ರದೇಶವನ್ನು ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ತೀರದಾಂಚಿನಿಂದ 1 ಕಿಲೋಮೀಟರ್ ಅಂತರಕ್ಕೆ ಬದಲಾಗಿ 500 ಮೀಟರ್ಗಳಿಗೆ ಮಿತಗೊಳಿಸಲು ಹಾಗೂ 2003ರ ಅಧಿಸೂಚನೆಯಲ್ಲಿ ನಮೂದಿಸಿರುವ ನಿಯಂತ್ರಿತ ಚಟುವಟಿಕೆಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ತೀರ್ಮಾನಿಸಲಾಗುತ್ತೆ. ಅಲ್ಲ ಪ್ರಯೋಜನ ಏನು ಬಂತು? ಬಫರ್ ಝೋನ್ ಮಾತ್ರ ಕಡಿಮೆ ಮಾಡಿದ್ರು, ಬಟ್ ಯಥಾಸ್ಥಿತಿ ಏನು ಆ ಪ್ರದೇಶವನ್ನ ಬರೀ ಅಗ್ರಿಕಲ್ಚರ್ಗೆ ಮಾತ್ರನೇ ಉಪಯೋಗಿಸಬೇಕು. ಅಲ್ಲಿ ಯಾವುದೇ ಮನೆ ಕಟ್ಟೋ ಥರ ಇಲ್ಲ, ಯಾವುದೇ ವಾಣಿಜ್ಯ ಕಟ್ಟಡ ಕಟ್ಟೋ ಥರ ಇಲ್ಲ, ಯಾವುದೇ ಅದರ್ ಆಕ್ಟಿವಿಟೀಸ್ ನಡೆಸಬಾರ್ದು ಅಂತ ಹೇಳಿಬಿಟ್ಟು ಏನು 2003ರಲ್ಲಿ ಅಧಿಸೂಚನೆ ಆಗುತ್ತೆ. ಕೋರ್ಟ್ ತೀರ್ಮಾನಕ್ಕೂ ಬೆಲೆ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲ. ಇವರು ಏನು ಹೇಳ್ತಾರೆ, ಇವರು ಸಚಿವ ಸಂಪುಟದಲ್ಲಿ ಏನಾಗುತ್ತೆ ಅದು ಮಾತ್ರನೇ ಇವರು ಕನ್ಸಿಡರೇಷನ್ ತಗೊಳ್ತಾರೆ. ಝೋನ್ 4 ವಲಯದ ವ್ಯಾಪ್ತಿಯ ಪ್ರದೇಶವನ್ನು 1-2 ಕಿಲೋಮೀಟರ್ ಬದಲು 500 ಮೀಟರ್ನಿಂದ 1 ಕಿಲೋಮೀಟರ್ ವರೆಗೆ ಮಿತಗೊಳಿಸಿ 2003 ಏನು ಆಗುತ್ತೆ ಅಷ್ಟು ಕೂಡ ಇವರು ಹಂಗೆ ಯಥಾಸ್ಥಿತಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ನೋಡಿ, ಹಲವು ನಿರ್ಬಂಧಗಳೊಂದಿಗೆ ಶೈಕ್ಷಣಿಕ, ವೈದ್ಯಕೀಯ ಸಂಸ್ಥೆ, ಆಸ್ಪತ್ರೆ, ಸರ್ಕಾರಿ ಹಾಸ್ಟೆಲ್ ಮತ್ತೆ ವಸತಿ ಕಟ್ಟಡಗಳಿಗೆ ಅನುಮತಿಸುವುದನ್ನು ಅಳವಡಿಸಿಕೊಳ್ಳಲು ಮತ್ತೆ ಆ ಪ್ರದೇಶಗಳಲ್ಲಿನ ವ್ಯಾಪ್ತಿಯ ಬಫರ್ ಝೋನ್ ಅನ್ನು ಬೆಂಗಳೂರು ಮಹಾನಗರ ಪ್ರದೇಶದ ಪರಿಷ್ಕೃತ ರಚನಾ ನಕ್ಷೆ 2031ರಲ್ಲಿ ನಿಗದಿಪಡಿಸಿರುವಂತೆ ತಿಪ್ಪಗೊಂಡನಹಳ್ಳಿ ಜಲಾಶಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ಮಹಾನಗರ ಪಾಲಿಕೆ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿನ ಎಲ್ಲ ನಗರ ಯೋಜನೆ ಪ್ರಾಧಿಕಾರಗಳು ಅವರವರ ವಲಯ ನಿಯಮಾವಳಿಗೆ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲು ತೀರ್ಮಾನಿಸಲಾಗಿರುತ್ತದೆ. ಎಲ್ಲ ವಾಟರ್ ಬಾಡೀಸ್ ಅಲ್ಲೂ ಕೂಡ ಪ್ರತಿಯೊಂದು ಇದರಲ್ಲೂ ಕೂಡ ಒಂದು ಬಫರ್ ಝೋನ್ ಅಂತಂದೇಳಿ ಕ್ರಿಯೇಟ್ ಮಾಡಿದ್ದಾರೆ. ಆ ಬಫರ್ ಝೋನ್ ಯಾವುದೇ ಲೇಕ್ಸ್ ಇದ್ದಿದ್ರು ಕೂಡ ಝೋನ್ 4ಅಲ್ಲಿ ಬಂದ್ಬಿಟ್ಟು 30 ಮೀಟರ್ಸ್ ಇರೋದು, ಪ್ರತಿಯೊಂದರಲ್ಲೂ 30 ಮೀಟರ್ಸ್ ಇರೋದು. ಇವರು ಯಾವ ಲೆಕ್ಕದಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಏನು ಇದು ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಸುಮಾರು ಏನಿಲ್ಲ ಅಂತಂದ್ರೂ ಕೂಡ ಅಡ್ಡದಿಡ್ಡಿಯಾಗಿ ನನ್ನ ನಾಲೆಡ್ಜ್ ಪ್ರಕಾರ ಮಿನಿಮಮ್ ಅಂದ್ರೂ ಕೂಡ 5,000 ಮನೆಗಳು ಕಡಿಮೆ ಅಂತಂದರೆ. ಫ್ರೆಂಡ್ಸ್, ಇದಕ್ಕೆ ಮೇಯ್ನು ಹೋಗ್ತಾ ಇರೋದು ಯಾವ್ಯಾವುದು ಸರ್ವೆ ನಂಬರ್ಸು ಅನ್ನೋದು ಕೂಡ ನಾನು ಇದರಲ್ಲಿ ವಿಡಿಯೋನಲ್ಲಿ ಹಾಕ್ತೇನೆ, ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿರ್ತೀನಿ. ಯಾರಿಗೆಲ್ಲ ಬೇಕು ಆ ಕಾಪಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಇವರು ಏನು ಈ ಅಧಿಸೂಚನೆಗಳು ಮತ್ತು ಸುತ್ತೋಲೆಯನ್ನು ಹಾಕಿದರೆ ಅದರ ಪ್ರಕಾರ ಏನು TGR ವಲಯ 3ನಲ್ಲಿ ಅರ್ಕಾವತಿ ಮತ್ತು ಕುಮುದ್ವತಿ ನದಿಗಳ ಕಡೆಯಿಂದ 1 ಕಿಲೋಮೀಟರ್ ವರೆಗಿನ ಪ್ರದೇಶಗಳಲ್ಲಿ ವ್ಯವಸಾಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿಕೆ ಯಾವುದೇ ಚಟುವಟಿಕೆಗಳಿಗೆ ನಿರ್ಬಂಧವಿರುತ್ತದೆ. ಇದರಲ್ಲಿ ಇವರು ಏನು ಕಾಪಿಯನ್ನು ಕೂಡ ಹಾಕಿದ್ದಾರೆ. ಯಾಕಂತಂದರೆ ಇಲ್ಲಿ ನನ್ನ ಹತ್ರ ಕೂಡ ಅದು ಅಧಿಸೂಚನೆ ಸುತ್ತೋಲೆ ಕಾಪಿ ಕೂಡ ನನ್ನ ಹತ್ರ ಇದೆ. ಇವರು ಏನದು ಝೋನ್ 3 ಅಂತ ಮಾಡಿದ್ದಾರೆ, ಆ ಝೋನ್ 3ನಲ್ಲಿ ಇವರು ಕ್ಲಿಯರ್ ಕಟ್ಟಾಗಿ ಅದನ್ನು ಮೆನ್ಷನ್ ಮಾಡಿದ್ರು. ತಿರ್ಗಿ ಅದನ್ನು 1 ಕಿಲೋಮೀಟರಿಂದ 500 ಮೀಟರ್ಗಳಿಗೆ ಮಿತಗೊಳಿಸಲು ಅಧಿಸೂಚನೆಯಲ್ಲಿ ನಮೂದಿಸಿದೆ ಅಂತ ಕೂಡ ಇವರು ಹಾಕಿದ್ದಾರೆ. ಆದರೂ ಕೂಡ ತಿರ್ಗಾ ಅದನ್ನ ಯಥಾಸ್ಥಿತಿ ಅಂತ ಹೇಳಿಬಿಟ್ಟು ಇವರು 1 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ತಿರ್ಗಾನು ಅದನ್ನ ಇದು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವ್ಯಾವುದು ಸರ್ವೆ ನಂಬರ್ಸ್ ಬರುತ್ತೆ ಅಂತಂದರೆ ಬೆಟ್ಟಳ್ಳಿನಲ್ಲಿ 1ರಿಂದ 23, ತಿರ್ಗಾ 27, 28, 30, 31, 33, 34, 39, ಮತ್ತೆ ಗಟ್ಟಿಸಿದ್ನಳ್ಳಿ 19ನೇ ಸರ್ವೆ ನಂಬರು, ಮತ್ತೆ 21ರಿಂದ 37ನೇ ಸರ್ವೆ ನಂಬರ್ವರೆಗೂ, ಮತ್ತೆ ಗೌಡಳ್ಳಿ 1ರಿಂದ 37, ಮತ್ತೆ 43ರಿಂದ 46, ಮತ್ತೆ 55, 49 ಮತ್ತೆ 50 ಈ ಸರ್ವೆ ನಂಬರು. ಕಿತ್ನಳ್ಳಿ ಇದು 1ರಿಂದ 38ನೇ ಸರ್ವೆ ನಂಬರು, 42 ಮತ್ತೆ 69ರಿಂದ 93ವರೆಗೂ, ಮತ್ತೆ 95ರಿಂದ 110ವರೆಗೂ, ಮತ್ತೆ 122, 123, 125, ಮತ್ತೆ 126, 128, 129, ಮತ್ತೆ ಮಲ್ಸಂದ್ರದ್ದು
55, 56, 58 ಮತ್ತು 59ರಿಂದ 62ರವರೆಗೂ, ಮತ್ತು 64ರಿಂದ 75ರವರೆಗೂ, ಮತ್ತು 78ರಿಂದ 83ರವರೆಗೂ, ಮತ್ತು 87ರಿಂದ 95ನೇ ಸರ್ವೆ ನಂಬರ್ವರೆಗೂ. ಮತ್ತು ರಾವುತ್ನಹಳ್ಳಿ ಏನು ಬರುತ್ತೆ 1ರಿಂದ 4, 8ರಿಂದ 59, 62ರಿಂದ 70, 102ರಿಂದ 111 ಮತ್ತು 113, 114 ಇಷ್ಟು ನಿರ್ಬಂಧಿತ ಪ್ರದೇಶದಲ್ಲಿ ಯಾವುದೇ ಕಟ್ಟಡಗಳಿಗೆ ಖಾತೆ ಮಾಡುವುದಾಗಲಿ ಹಾಗೂ ಕಟ್ಟಡ ಪರವಾನಗಿ ನೀಡುವುದಾಗಲಿ ಮಾಡಬಾರದೆಂದು ಹಾಗೂ ಯಾವುದೇ ರೀತಿಯ ಅನಧಿಕೃತ ಕಟ್ಟಡಗಳು ಕಂಡು ಬಂದಲ್ಲಿ ಸದರಿ ಕಟ್ಟಡಗಳಿಗೆ ಉಲ್ಲೇಖ 2ರ ಪ್ರಕಾರ ಸರ್ಕಾರದ ಸುತ್ತೋಲೆಯಂತೆ ನಿಯಮಾನುಸಾರ ಅಗತ್ಯ ಕ್ರಮ ವಹಿಸಲು ಈ ಮೂಲಕ ಕೋರಲಾಗಿದೆ. ಜಂಟಿ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನೆ ಇವರು ಈ ಸರ್ಕ್ಯುಲರನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಇದರಿಂದ ಏನು ತಿಳಿಯುತ್ತೆ ಅಂತಂದರೆ, ನೀವು ಇವತ್ತು ಏನು ಸೈಟ್ ರೆವೆನ್ಯೂ ಸೈಟನ್ನು ತಗೊಂಡಿದ್ದೀರಾ, ಯಾರೆಲ್ಲ ಮನೆಯನ್ನು ಕಟ್ಟಿದ್ದೀರಾ, ಅವ್ರು ಎಲ್ಲರೂ ಕೂಡ ಇವಾಗ ದಂಗೆದ್ದೇಳಲೇಬೇಕು ಸರ್ಕಾರದ ವಿರುದ್ಧ. ಅಷ್ಟು ಬಿಟ್ಟರೆ ಬೇರೆ ಇಲ್ಲಿ ಏನು ಆಪ್ಷನ್ನೇ ಇಲ್ಲ. ಏನು ಇಷ್ಟು ಸರ್ವೆ ನಂಬರು 1, 2, 3, 4, 5, 6 ವಿಲೇಜಲ್ಲಿ ಸುಮಾರು 100 ಸರ್ವೆ ನಂಬರ್ಸ್ ಹೋಗ್ತಾ ಇದೆ. 100 ಸರ್ವೆ ನಂಬರಲ್ಲಿ ಈ TGR ಏನು ತಿಪ್ಪಗೊಂಡಳ್ಳಿ ರಿವೈವರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಬಫರ್ ಝೋನಲ್ಲಿ ಇಷ್ಟು ಪ್ರದೇಶಗಳಿಗೂ ಕೂಡ ಯಾವುದೇ ಖಾತೆ ಮಾಡಂಗಿಲ್ಲ, CCOC ಕೊಡಂಗಿಲ್ಲ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಏನು NPA ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ ಏನಿದೆ ಅದು ನಿಮಗೆ ಒಂದು ಸೂಚನೆಯ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಆಲ್ರೆಡಿ ಮತ್ತೆ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ಇವಾಗ ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಅಂತಂದೇಳಿ ನೀವು ಡಿಸಿಷನ್ ತಗೊಂಡ್ರೆ ಅದರ ಪ್ರಕಾರ ನೆಕ್ಸ್ಟ್ ಫರ್ದರ್ ಹೋಗೋಣ. ಯಾಕಂದರೆ ಇದನ್ನು ಇಷ್ಟಕ್ಕೇನೆ ಬಿಟ್ಬಿಟ್ರೆ ಅಷ್ಟು ಜನ ಸುಮಾರು ನನ್ನ ನಾಲೆಜ್ ಪ್ರಕಾರ ಕಡಿಮೆ ಅಂದರೆ 5,000 ಮನೆಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಷ್ಟು ಲಕ್ಷ ಎಷ್ಟು ಸಾವಿರ ಸೈಟುಗಳು ಹೋಗ್ಬೋದು ಈ ಬಫರ್ ಝೋನಲ್ಲಿ ಇರ್ಬೋದು. ಯಾವ ಥರ ರಿಜಿಸ್ಟ್ರೇಷನ್ ಮಾಡಿದ್ರು ಇವರು ಬಫರ್ ಝೋನ್ ಗೊತ್ತಿಲ್ವಾ? ಬಫರ್ ಝೋನ್ ಇರೋವನ್ನೆಲ್ಲನೂ ಸಬ್ ರಿಜಿಸ್ಟರ್ಡಲ್ಲಿ ನೋಟಿಫಿಕೇಶನಲ್ಲಿ ಹಾಕಬೇಕಿತ್ತು. ಏನಕ್ಕೆ ಇವರು ರಿಜಿಸ್ಟ್ರೇಷನ್ ಮಾಡಿದ್ರು? ಇದೆಲ್ಲ ಹೋಗ್ತಾ ಇದ್ರೆ ಕ್ವಶನ್ ಮೇಲೆ ಕ್ವಶನ್ನು ರೈಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಇದಕ್ಕೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಸರ್ಕಾರದ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ಇಲ್ಲಿ ಆಲ್ರೆಡಿ ಹೈಕೋರ್ಟಲ್ಲಿ ಹೋಗಿದೆ, ಹೈಕೋರ್ಟಲ್ಲೂ ಕೂಡ ಡಿಸಿಷನನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಸಚಿವ ಸಂಪುಟದಲ್ಲಿ ಏನು ಮಾಡಿದ್ದಾರೆ, ತಿರ್ಗಾನು ಯಥಾಸ್ಥಿತಿ ಅಂತಂದು ಹೇಳ್ಬಿಟ್ಟು ಇವರು ಇದು ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಆಗ್ತಾ ಇರುವಂತಹ ಒಂದು ಅನ್ಯಾಯ ಅಂತಲೇ ಹೇಳಬೇಕು. ಇದಕ್ಕೆ ಒಂದು ಪರಿಹಾರ ಏನು ಅಂತಂದೇಳಿ ಯೋಚನೆ ಮಾಡೋಣ. ಏನಾದರೂ ಇತ್ತು ಅಂತಂದರೆ ನನಗೆ ಕಮೆಂಟನ್ನು ಮಾಡಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜನ್ನು ಮಾಡಿ. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.